ಕೆಲವು ಏಜೆನ್ಸಿಗಳಿಂದ ವರದಿ ಬರ್ತಾ ಇದೆ ಯಾರು ಗೆಲ್ಲಬಹುದು ಅನ್ನೋದಕ್ಕೆ ಸಂಬಂಧಿಸಿದ JVC ಪೋಲ್ ಅವರ ಪ್ರಕಾರ 39ರಿಂದ 45 ಸೀಟ್ಗಳನ್ನು BJP ಗೆಲ್ಲುತ್ತೆ, 22ರಿಂದ 31 ಸೀಟ್ಗಳು ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಅನ್ನುವಂಥದ್ದನ್ನು JVC ಪೋಲ್ ಹೇಳ್ತಾ ಇರೋಂಥದ್ದು. ಆಪ್ಗೆ 22ರಿಂದ 31 ಸ್ಥಾನ ಅಂದರೆ ಆಪ್ ಈ ಬಾರಿ ಅಧಿಕಾರವನ್ನು ಕಳ್ಕೊಳ್ಬೋದು, ಕಾಂಗ್ರೆಸ್ ಖಾತೆ ತೆರೆಯುವ ಅವಕಾಶ ಇದ್ದಂಗೆ ಕಾಣ್ತಾ ಇದೆ ಅನ್ನೋಂಥದ್ದು JVC ಹೇಳ್ತಾ ಇರುವಂಥದ್ದು. JVC ಪೋಲ್ನಲ್ಲಿ BJP ಈ ಬಾರಿ ಗದ್ದುಗೆಯನ್ನು ಹಿಡಿಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. BJP 39ರಿಂದ 45 ಸ್ಥಾನಗಳನ್ನು ಗಳಿಸ್ಬೋದು ಅಂತೇಳಿ. BJP 1998 ಕಡೆಯದಾಗಿ ಅಲ್ಲಿ ಗೆದ್ದಂಥದ್ದು, ಅಲ್ಲಿ ಆಡಳಿತವನ್ನು ಮುಗಿಸಿರುವಂಥದ್ದು. 98ರಲ್ಲಿ ಶೀಲಾ ದೀಕ್ಷಿತ್ ಅವರು ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದ ನಂತರ ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಚಾನ್ಸ್ ಇದೆ ಅನ್ನುವಂಥದ್ದು, ಅಂದರೆ 50-50 ಅಂತೇಳಿ. ಆಪ್ 32ರಿಂದ 37 ಸ್ಥಾನ, BJP 35ರಿಂದ 40 ಸ್ಥಾನ. ಅಂದರೆ ಇಲ್ಲೊಂದು ಕಡೆಯಲ್ಲಿ BJPಗೆ ಸ್ವಲ್ಪ ಎಡ್ಜ್ ಸಿಗ್ಬೋದು, BJP ಮುಂದಕ್ಕೆ ಹೋಗ್ಬೋದು ಅನ್ನೋಂಥದ್ದನ್ನು. ಆದರೆ ಬಹಳ ನೆಕ್ ಟು ನೆಕ್ ಫೈಟ್ ಎರಡೂ ಪಕ್ಷಗಳ ನಡುವೆ ಇದೆ ಅನ್ನೋದನ್ನು ಮ್ಯಾಟ್ರಿಕ್ಸ್ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ. ಎರಡೂ ಪಕ್ಷಗಳಿಗೂ ಕೂಡ ಇಲ್ಲಿ ಬಹಳ ಜಿದ್ದಾಜಿದ್ದಿನ ಫೈಟ್ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹೀಗೆ ಒಂದೊಂದು ಎಕ್ಸಿಟ್ ಪೋಲ್ ಕೂಡ ಒಂದೊಂದು ರೀತಿಯಂಥ ಕುತೂಹಲವನ್ನು ಹುಟ್ಟಿಸ್ತಾ ಇರುವಂಥದ್ದು, ಒಂದು ನಿರೀಕ್ಷೆಯನ್ನು ಹುಟ್ಟು ಹಾಕ್ತಾ ಇದ್ದಾವೆ. ಆದರೆ ಒಂದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, BJP ಕೂಡ ಈ ಬಾರಿ ಬಹಳ ದೊಡ್ಡ ಫೈಟನ್ನು ದೆಹಲಿಯ ಮಟ್ಟಕ್ಕೆ ಕೊಟ್ಟಿದೆ. ಏನು 2015ರಲ್ಲಿ ಕೇವಲ 3 ಸೀಟ್ ಗೆದ್ದರು, 2020ರಲ್ಲಿ 8 ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ನಂತರ ಈಗ ಮತ್ತಷ್ಟು ಮುಂದಕ್ಕೆ ಬಂದಿದೆ ಭಾರತೀಯ ಜನತಾ ಪಕ್ಷ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೆಕ್ ಟು ನೆಕ್ ಫೈಟನ್ನು ಹಲವು ಕಡೆಗಳಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇರುವಂಥದ್ದು. 32ರಿಂದ 37 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಬಹುದು, BJP 39ರಿಂದ 45 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನೋಂಥದ್ದನ್ನು ಮ್ಯಾಟ್ರಿಕ್ಸ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಗೋಚರಿಸ್ತಾ ಇರುವಂತಹ ಅಂಶಗಳು. ಅಂದರೆ ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಚುನಾವಣೆ ಈ ಬಾರಿ ನಡೆದಿದೆ. ಮತ್ತು ಇಲ್ಲಿ ದೆಹಲಿಯ ಮಟ್ಟಕ್ಕೆ ಹೇಳೋದಿದ್ರೆ ವಿಧಾನಸಭಾ ಕ್ಷೇತ್ರಗಳ ಒಟ್ಟು ಮತಗಳ ಸಂಖ್ಯೆ ಕೂಡ ಬಹಳ ಸಣ್ಣದಿರೋದ್ರಿಂದಾಗಿ ಈಗ ಪೋಲಿಂಗ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಆಫ್ ವೋಟ್ಸ್ ನೋಡಿದ್ರೆ ಸುಮಾರು 60% ಆಸ್ಪಾಸ್ನಲ್ಲಿ ವೋಟಿಂಗ್ ಕೂಡ ಆಗಿರುವಂಥದ್ದು ಗೋಚರಿಸ್ತಾ ಇದೆ. ಬಹಳ ಹತ್ತಿರದ ಮಾರ್ಜಿನ್ನಲ್ಲಿ ಸೋಲು ಗೆಲುವು ನಿರ್ಧಾರ ಆಗುವಂಥ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳು ಇದ್ದೇ ಇರ್ತವೆ ಇಲ್ಲಿ. ಇನ್ನು ಪಿ ಮಾರ್ಕ್ ನಡೆಸಿರುವಂತಹ ಪೋಲ್ನ ಪ್ರಕಾರವಾಗಿಯೂ ಕೂಡ ಈ ಬಾರಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬಹುದು ಅಂತೇಳಿ ಪಿ ಮಾರ್ಕ್ ಕೂಡ ಹೇಳ್ತಾ ಇದೆ. ಪಿ ಮಾರ್ಕ್ ಸಮೀಕ್ಷೆಯಲ್ಲಿ BJPಗೆ ಗದ್ದುಗೆ. BJP 39ರಿಂದ 49 ಸ್ಥಾನಗಳನ್ನು ಗಳಿಸಬಹುದು, ಆಮ್ ಆದ್ಮಿ ಪಕ್ಷಕ್ಕೆ 21ರಿಂದ 31 ಸ್ಥಾನಗಳು ಸಿಗಬಹುದು, ಕಾಂಗ್ರೆಸ್ ತನ್ನ ಖಾತೆ ತೆರೆಯುವಂಥ ಅವಕಾಶವನ್ನು ಉಳಿಸ್ಕೊಂಡಿದೆ ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ BJP ಗದ್ದುಗೆಯನ್ನು ಏರ್ಬೋದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದೆ. 39ರಿಂದ 49 ಸ್ಥಾನಗಳವರೆಗೆ ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು, 21ರಿಂದ 31 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಅಂದರೆ ಬಹಳ ದೊಡ್ಡದಾದಂಥ ಹಿನ್ನಡೆಯನ್ನು ಈ ಬಾರಿ ಆಮ್ ಆದ್ಮಿ ಪಕ್ಷ ದೆಹಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅನುಭವಿಸುತ್ತೆ ಅನ್ನುವಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಬಹಳ ನೇರವಾದಂತಹ ಫೈಟ್ ಈ ಬಾರಿಯ ದೆಹಲಿ ಚುನಾವಣೆಯಲ್ಲಿ ನಡೆದಿದೆ. ಬಹಳಷ್ಟು ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗಿದ್ದಾವೆ. ಚುನಾವಣೆ ಘೋಷಣೆಯಾಗಿ ಚುನಾವಣೆ ಮುಕ್ತಾಯ ಆಗುವಂತಹ ಅವಧಿ ಕೇವಲ 1 ತಿಂಗಳ ಅವಧಿಯಲ್ಲಿಯೇ ಇವೆಲ್ಲವೂ ಕೂಡ ಚುನಾವಣೆ ಪ್ರಕ್ರಿಯೆಗಳು ಕೂಡ ಮುಕ್ತಾಯ ಆಗಿರೋದ್ರಿಂದಾಗಿ ಬಹಳ ಜಿದ್ದಾಜಿದ್ದಿನ ಫೈಟ್ ಇಲ್ಲಿ ನಡೆದಿದೆ. ದೆಹಲಿಯಲ್ಲಿ ಕ್ಯಾಂಪೇನ್ ಮಾಡಿದಂತಹ ಸಂದರ್ಭಗಳಲ್ಲಿ ಬಹಳಷ್ಟು ಅಂಶಗಳ ಬಗ್ಗೆ ಉಲ್ಲೇಖ ಆಗ್ತಿತ್ತು. ಇನ್ನು ಚಾಣಕ್ಯ ಸ್ಟ್ರಾಟಜಿ ಸಮೀಕ್ಷೆಯ ಪ್ರಕಾರವೂ ಕೂಡ BJPನೇ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳ್ತಾ ಇದೆ. 39ರಿಂದ 44 ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಗೆಲ್ಬೋದು, ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಅನ್ನೋಂಥದ್ದನ್ನು. ಆಮ್ ಆದ್ಮಿ ಪಕ್ಷವು ಇಲ್ಲಿ ಅಧಿಕಾರವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದನ್ನು ಚಾಣಕ್ಯ ಸ್ಟ್ರಾಟಜಿ ಕೂಡ ತನ್ನ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. BJPಗೆ ಗದ್ದುಗೆ ಸಿಗುತ್ತೆ ಅಂತ ಹೇಳಿ. ಆಮ್ ಆದ್ಮಿ ಪಕ್ಷ ಕೇವಲ 25ರಿಂದ 28 ಸ್ಥಾನಗಳನ್ನು ಮಾತ್ರ ಗಳಿಸ್ಬೋದೇ ಹೊರತು ಪೂರ್ಣ ಬಹುಮತ ಕಷ್ಟ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಇಲ್ಲಿ ಪಕ್ಷಗಳು ಕೂಡ ಆಂತರಿಕವಾದಂತಹ ಸಮೀಕ್ಷೆಯನ್ನು ಮಾಡ್ತಾ ಇರ್ತವೆ. ಅದರಲ್ಲಿ ವಿಶೇಷವಾಗಿ ಆಮ್ ಆದ್ಮಿ ಪಕ್ಷ ಕಳೆದ 2 ಚುನಾವಣೆಗಳ ಸಂದರ್ಭಗಳಲ್ಲೂ ಕೂಡ ಅತ್ಯಂತ ನಿಖರವಾಗಿ ತನ್ನ ಆಂತರಿಕ ಒಂದು ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಎಕ್ಸಾಕ್ಟ್ ನಾವು ಇಷ್ಟು ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಚುನಾವಣೆ ಫಲಿತಾಂಶಕ್ಕೆ ಮುಂಚಿತವಾಗಿ ಅವರಿಗೆ ಹೇಳಿದರು. ಬಹುತೇಕ ಅಷ್ಟೇ ಸೀಟ್ಗಳನ್ನು ಗೆದ್ದಿದ್ರು. ಕಳೆದ 3 ಅವಧಿಯಲ್ಲೂ ಕೂಡ 3 ಚುನಾವಣೆಗಳ ಅವಧಿಯಲ್ಲೂ ಕೂಡ ಆ ರೀತಿಯಂಥ ಒಂದು ರಿಸಲ್ಟನ್ನು ನಾವು ನೋಡಿದ್ವಿ. ಹೀಗಾಗಿ ಆಂತರಿಕವಾದಂತಹ ರಿಸಲ್ಟ್ ಒಂದು ವೇಳೆ ಅವರು ವಿರುದ್ಧವಾಗಿದ್ದರೆ ಅದನ್ನು ಅವರು ಒಪ್ಕೊಳ್ತಾರೆ, ಅದನ್ನು ಬಹಿರಂಗಪಡಿಸ್ತಾರ ಇಲ್ಲ ಅನ್ನೋಂಥ ಕುತೂಹಲ ಇದ್ದೇ ಇದೆ. ಅದು ಸರ್ವೇ ಸಾಮಾನ್ಯ, ಸಹಜ. ಯಾವುದೇ ರಾಜಕೀಯ ಪಕ್ಷವಾದರೂ ಕೂಡ ಅಷ್ಟೇ ಗೆಲುವು ತಮ್ಮದಿದೆ ಅಂತ ಹೇಳಿದಾಗ ದೊಡ್ಡದಾಗಿ ಹೇಳ್ತಾರೆ. ಸೋಲಾಗಬಹುದು ಅಂತ ಹೇಳಿದರೆ ಅದನ್ನು
ಕಾರಣಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಪೀಪಲ್ ಇನ್ಸೈಟ್ ಇದರ ಸಮೀಕ್ಷೆಯ ಪ್ರಕಾರವಾಗಿ ಕೂಡ 40ರಿಂದ 44 ಸ್ಥಾನಗಳು. ಬಹುತೇಕ ಈಗ ಬಂದಿರುವಂತಹ ಸಮೀಕ್ಷೆಗಳ ಪ್ರಕಾರವಾಗಿ ನೋಡ್ತಾ ಹೋದರೆ ಬಹುತೇಕ 40ರ ಆಸುಪಾಸಿನ ಸೀಟ್ಗಳವರೆಗೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಈ ಬಾರಿಯ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಬಿ ಎಸ್ ಅರುಣ್ ಅವರು ಆವಾಗಲೇ ಒಂದು ಮಾತನ್ನು ಹೇಳಿದರು, 12 ಲಕ್ಷ ರೂಪಾಯಿವರೆಗಿನ ತೆರಿಗೆ ವಿನಾಯಿತಿ. ಯಾಕೆಂದರೆ ವರ್ಕಿಂಗ್ ಕ್ಲಾಸ್, ಅದರಲ್ಲಿ ಮಿಡಲ್ ಕ್ಲಾಸ್ನ ಜನ ಏನಿದ್ದಾರೆ ಇವರು ಬಹಳ ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅವರ ಮೇಲೆ ಇದು ಪರಿಣಾಮ ಬೀರಿರುವಂಥ ಸಾಧ್ಯತೆ ದಟ್ಟವಾಗಿ ಇದ್ದೇ ಇದೆ. ಈ ಬಜೆಟ್ನಲ್ಲಿ ಮಾಡಿರುವಂತಹ ಘೋಷಣೆ ಅಂದರೆ ಅದು ಖಾತ್ರಿ ಇದೆ. ಉಳಿದವೆಲ್ಲವೂ ಕೂಡ ಗ್ಯಾರಂಟಿಗಳೆಲ್ಲವೂ ಕೂಡ ಅವುಗಳಿಗೆ ಸಹಜವಾದಂಥ ವಾರಂಟಿಗಳು ಎಷ್ಟು ಇರ್ತವೆ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇರುತ್ತೆ. ಚುನಾವಣೆಗಿಂತ ಮುಂಚಿತವಾಗಿ ಮಾಡುವಂತಹ ಘೋಷಣೆಗಳಲ್ಲಿ ಅಫ್ಕೋರ್ಸ್ ಆಮ್ ಆದ್ಮಿ ಪಕ್ಷ ತಾನು ಮಾಡಿದಂತಹ ಘೋಷಣೆಗಳನ್ನು ಈಡೇರಿಸ್ತಾ ಬಂದಿದ್ದರೂ ಕೂಡ ಅದನ್ನು ಅವರು ಹೊಸದಾಗಿ ಕೊಟ್ಟಿರುವಂತಹ ಘೋಷಣೆಗಳಿಗಿಂತ ಮುಖ್ಯವಾಗಿ ಇನ್ನೊಬ್ರು ಯಾರು ನಿಜಕ್ಕೂ ಈಗ ಆಲ್ರೆಡಿ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಮತದಾರ ಯೋಚನೆ ಮಾಡಿರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಮಧ್ಯಮ ವರ್ಗದವರು ಈ ರೀತಿಯಾದಂತಹ ನಿರ್ಧಾರಗಳನ್ನು ಏನಾದರೂ ಕೈಗೊಂಡಿದ್ದಾರಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ಈ ಒಂದು ಚುನಾವಣೋತ್ತರ ಸಮೀಕ್ಷೆಗಳ ವರದಿಗಳನ್ನು ನೋಡ್ತಾ ಹೋದಾಗ ಹಲವು ಸಮೀಕ್ಷೆಗಳು ಆಮ್ ಆದ್ಮಿ ಪಕ್ಷ ಹಿನ್ನಡೆಯನ್ನು ಅನುಭವಿಸೋದು ನಿಶ್ಚಿತ ಮತ್ತು ಭಾರತೀಯ ಜನತಾ ಪಕ್ಷ ಈ ಬಾರಿ ದೆಹಲಿಯ ಗದ್ದುಗೆನೇ ಇರುತ್ತೆ. 35ಕ್ಕಿಂತ ಮೇಲೆ ಆರಾಮಾಗಿ ಅವರು ಗೆಲ್ತಾರೆ ಅಂತೇಳಿ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ನಡೆಸಿದೆ. ಅದರ ಪ್ರಕಾರವೂ ಕೂಡ BJP ಗದ್ದುಗೆನೇ ಇರುತ್ತೆ ಅಂತೇಳಿ 31ರಿಂದ 60 ಸ್ಥಾನಗಳವರೆಗೂ ಕೂಡ ಬಹಳ ದೊಡ್ಡದಾದಂಥ ರೇಂಜನ್ನು ಕೊಟ್ಟಿದ್ದಾರೆ ಅವರು. ಹೀಗಾಗಿ ಕಾಂಗ್ರೆಸ್ಗೆ ಇಲ್ಲಿ 0ಯಿಂದ 1 ಸ್ಥಾನವನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಹೇಳ್ತಾ ಇರೋಂಥ ಪೀಪಲ್ಸ್ ಪಲ್ಸ್ ನಡೆಸಿರುವಂತಹ ಸಮೀಕ್ಷೆಯನ್ನು ನೋಡ್ತಾ ಹೋದಾಗ ಆಮ್ ಆದ್ಮಿ ಪಕ್ಷ 10ರಿಂದ 19 ಸ್ಥಾನಗಳವರೆಗೂ ಕೂಡ. ಯಾಕೆಂದರೆ ಒಂದು ದೆಹಲಿಯಂತಹ ರಾಜ್ಯಗಳ ಫಲಿತಾಂಶಗಳಲ್ಲಿ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಕೂಡ ಯಾರಿಗೂ ಆಗೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಸೋಲು ಮತ್ತು ಗೆಲುವಿನ ಅಂತರ ಬಹಳ ಕಡಿಮೆ ಇದ್ದಾಗ 100, 200, 500, 1000 ಈ ರೀತಿಯಾಗಿ ಇದ್ದಾಗ ಅಂದಾಜಿಸುವುದು ಬಹಳ ಕಷ್ಟ ಆಗುತ್ತೆ ಮತ್ತು ಅದರ ಫಲಿತಾಂಶವು ಕೂಡ ದೊಡ್ಡ ಮಟ್ಟದಲ್ಲಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇದೆ. ಇನ್ನು ಪೋಲ್ ಡೈರಿ ಸಮೀಕ್ಷೆಯ ಪ್ರಕಾರವೂ ಕೂಡ BJP ಗದ್ದುಗೆಯನ್ನು ಹಿಡಿಯುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. 42ರಿಂದ 50 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಆಮ್ ಆದ್ಮಿ ಪಕ್ಷ 18ರಿಂದ 19 ಸ್ಥಾನಗಳಿಗೆ ಸೀಮಿತ ಆಗುತ್ತೆ ಅಂತೇಳಿ, ಕಾಂಗ್ರೆಸ್ 0ಯಿಂದ 2 ಸ್ಥಾನಗಳನ್ನು ಗಳಿಸುತ್ತೆ ಅಂತೇಳಿ ಪೋಲ್ ಡೈರಿ ತನ್ನ ಸಮೀಕ್ಷೆಯಲ್ಲಿ ಹೇಳಿರುವಂಥದ್ದು. ಹೀಗೆ ಹಲವು ಸಮೀಕ್ಷಾ ಏಜೆನ್ಸಿಗಳು ಈಗಾಗಲೇ ಭಾರತೀಯ ಜನತಾ ಪಕ್ಷದ ಗೆಲುವಿನ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಭಾರತೀಯ ಜನತಾ ಪಕ್ಷ ಈ ಬಾರಿ ದೆಹಲಿಯ ಗದ್ದುಗೆಯನ್ನು ಹಿಡಿಯುತ್ತೆ ಅಂತೇಳಿ, ದೆಹಲಿಯ ಅಧಿಕಾರ NDA ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಸಿಗುತ್ತೆ ಅಂತೇಳಿ ಆಮ್ ಆದ್ಮಿ ಪಕ್ಷ ಈ ಬಾರಿ ಅಲ್ಲಿ ಅಧಿಕಾರವನ್ನು ಕಳ್ಕೊಳ್ಬಹುದು ಅನ್ನೋದನ್ನು ಹಲವು ಸಮೀಕ್ಷಾ ಏಜೆನ್ಸಿಗಳು ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲೊಂದು ಕಡೆಯಲ್ಲಿ ಟ್ರೆಂಡ್ ಬದಲಾಗಿದೆಯಾ, ದೆಹಲಿಯಲ್ಲಿ ಟ್ರೆಂಡ್ ಈ ಬಾರಿ ಬದಲಾಗಿದೆಯಾ ಅನ್ನೋಂಥದ್ರ ಬಗ್ಗೆ ಇರುವಂತಹ ಒಂದು ಅಂಶವು ಕೂಡ ಗೋಚರಿಸ್ತಾ ಇದೆ. ಹೀಗೆ ಬೇರೆ ಬೇರೆ ಸಮೀಕ್ಷೆ ಏಜೆನ್ಸಿಗಳು ಈಗಾಗಲೇ ನಡೆಸಿರುವಂತಹ ಸಮೀಕ್ಷಾ ಫಲಿತಾಂಶಗಳನ್ನು ನೋಡ್ತಾ ಹೋದಾಗ, ಅಂದರೆ ಮತಗಟ್ಟೆಯ ಸಮೀಕ್ಷೆಯ ಫಲಿತಾಂಶಗಳನ್ನು ನೋಡ್ತಾ ಹೋದಾಗ BJP ಈ ಬಾರಿ ಗದ್ದುಗೆಯನ್ನು ಹಿಡಿಯುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನೋಂಥದ್ದು. ಮೋಹನ್ ವಿಶ್ವರೇ, BJP ಅಧಿಕಾರದ ಗದ್ದುಗೆನೇ ಹಿಡಿಬಹುದು ಅನ್ನೋದನ್ನು ಹಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಯಾವ ರೀತಿಯಂಥ ವಿಶ್ವಾಸವನ್ನು ಮೂಡಿಸುತ್ತೆ ಅಂತ? ಕಳೆದ 2 ವರ್ಷಗಳ ಎಕ್ಸಿಟ್ ಪೋಲ್ಗಳನ್ನ ನೋಡ್ತಾ ಬಂದರೆ ಐ ಥಿಂಕ್ ನಮಗೆ ಲೋಕಸಭೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು, ಇಲ್ಲ ಅಂತ ಹೇಳೋದಿಲ್ಲ. ಎಕ್ಸಿಟ್ ಪೋಲ್ಗೂ ಆ್ಯಕ್ಚುಯಲ್ ರಿಸಲ್ಟ್ಸ್ಗೂ ವೆರಸ್ ನೀವು ಬೇರೆದನ್ನು ನೋಡ್ತಾ ಬಂದರೆ, ನೀವು ಒಂದು ರಾಜಸ್ಥಾನ್ ತೊಗೊಳ್ಳಿ, ಮಧ್ಯಪ್ರದೇಶ್ ತೊಗೊಳ್ಳಿ, ಛತ್ತೀಸ್ಗಢ ತೊಗೊಳ್ಳಿ, ಹರಿಯಾಣ ತೊಗೊಳ್ಳಿ, ಮಹಾರಾಷ್ಟ್ರ ತೊಗೊಳ್ಳಿ, ಎಕ್ಸಿಟ್ ಪೋಲನ್ನು ಮೀರಿದಂಥ ಆ್ಯಕ್ಚುಯಲ್ ರಿಸಲ್ಟ್ಸ್ ಬಂದಿದೆ ನಮಗೆ. ಸ್ಟ್ರೈಕ್ ರೇಟ್ ನಮ್ಮದು ಅಷ್ಟು ಚೆನ್ನಾಗಿದೆ ಇನ್ಫ್ಯಾಕ್ಟ್ ಲಿಟ್ರಲಿ, ಬಿಕಾಸ್ ಆ ಮಟ್ಟದ ಒಂದು ಎಫರ್ಟು ನಾವಲ್ಲಿ ಹಾಕಿರ್ತೀವಿ. ಒಂದು ಚುನಾವಣೆ ಅಂತ ಬಂದಾಗ ನೀವಾಗಲೇ ಹೇಳ್ತಾರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬೂತಲ್ಲೂ ಡೆಲ್ಲಿನಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಹೋಗ್ತಾರೆ ದೇಶದಿಂದ ಅಂತ ಹೇಳಿ. ನಮ್ಮ ಪಕ್ಷದಲ್ಲೂ ಅಷ್ಟೇ, ಈಗ ಕರ್ನಾಟಕದಿಂದ ಅಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಹಲವು ಜನ MP ಗಳು ಹೋಗಿದ್ರು. ಬಸವರಾಜ ಬೊಮ್ಮಾಯಿಯವರೇ ಸ್ವತಃ ಹೋಗಿದ್ರಲ್ಲಿ, ಎಕ್ಸ್ ಚೀಫ್ ಮಿನಿಸ್ಟರ್ ಆದರೂ ಸಹ ಅವರು ಸಹ ಕ್ಯಾಂಪೇನ್ಗೆ ಹೋಗಿದ್ರಲ್ಲಿ. ಈ ಮಟ್ಟದ ಒಂದು ಎಫರ್ಟ್ ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಹಾಕ್ತೀವಿ, ಇಲ್ಲ ಅಂತಲ್ಲ. ಅಟ್ ದ ಸೇಮ್ ಟೈಮ್ ನಾನು ಆಗಲೇ ಹೇಳ್ದಂಗೆ ಯಾವ ರೀತಿ ಅಲ್ಲಿನ ಜನಗಳಿಗೆ ಸ್ವಲ್ಪ ಲೇಟಾಗಿ ಅರ್ಥ ಆಗಿರ್ಬೋದು, ಒಂದು 10-12 ವರ್ಷ ಆದಮೇಲೆ ಅರ್ಥ ಆಗಿರ್ಬೋದು, ಯಾವ ರೀತಿ ಆಮ್ ಆದ್ಮಿ ಪಕ್ಷ ಸುಳ್ಳು ಹೇಳ್ಕೊಂಡು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀನಿ ಅಂತ ಹೇಳ್ಕೊಂಬಂದು ತಾನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಕೊಟ್ಟಂಥ ಒಂದು ಪ್ರಾಮಿಸಸ್ನ ಫುಲ್ಫಿಲ್ ಮಾಡೋಕ್ಕಾಗ್ದಿರಾ
ಯಾವುದೋ ಒಂದು 2-3 ಕೆಲಸಗಳನ್ನ ಮಾಡಿದ್ದನ್ನೇ ದೊಡ್ಡದಾಗಿ ಬಿಂಬಿಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ನ್ಯೂಸ್ ಪೇಪರ್ಲ್ಲೂ ಬರೋದು. ಟೈಮ್ಸ್ ಆಫ್ ಇಂಡಿಯಾ ತೆಗೆದ್ರೆ ನಿಮಗೆ ಯಾವುದೋ ಒಂದು ರಾಜ್ಯದ ಒಂದು ಆಮ್ ಆದ್ಮಿ ಪಕ್ಷದ ಡೆಲ್ಲಿದೋ ಅಥವಾ ಪಂಜಾಬ್ದು ಏನಾರೋ ಒಂದು ಇದ್ರೆ ಇನಾಗ್ರೇಷನ್ದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಪ್ರಮುಖ ನಗರಗಳಲ್ಲೂ ಫ್ರಂಟ್ ಪೇಜ್ನಲ್ಲಿ ಬರ್ತಾ ಇತ್ತು ಲಿಟ್ರಲಿ. ಇಫ್ ಐ ಆಮ್ ನಾಟ್ ರಾಂಗ್ ಸರ್ ಹೇಳಬೇಕು ಅದನ್ನು. ಇನ್ಫ್ಯಾಕ್ಟ್ ಆ ಟ್ರೆಂಡ್ ಶುರು ಮಾಡಿದ್ದೆ ಅವರು ಲಿಟ್ರಲಿ. ಸೊ ಈ ಮಟ್ಟದ ಒಂದು ಭ್ರಷ್ಟಾಚಾರ ನಡೆಸಿ ಒಂದು ಮಾರ್ಕೆಟಿಂಗ್ ಸ್ಟಂಟ್ ಮಾಡಿದಂಥ ಪಕ್ಷಕ್ಕೆ ದೆಹಲಿ ಜನ ಸ್ವಲ್ಪ ಲೇಟಾಗಿ ಅವ್ರಿಗೆ ಉತ್ತರ ಕೊಟ್ಟಿರ್ಬೋದು, ರಿಯಲೈಸ್ ಆಗಿ. So ನಮಗೆ ಆತ್ಮವಿಶ್ವಾಸ ಇದೆ. ನಾವು ಅವತ್ತೇ ಹೇಳ್ತಾ ಇದ್ವಿ ಅಧಿಕಾರದ ಗದ್ದೆಗೆ ಏರೋದಂತ ಖಂಡಿತ. ಡಾಕ್ಟರ್ ಸತೀಶ್ ಯಾರು ಮಾಡ್ತಾರೆ ಅಂತ ಇಡೀ ಇಂಡಿಯಾದಲ್ಲಿ ಗೊತ್ತಿದೆ. ಯಾಕಂದರೆ ಇವತ್ತು ಸಂಪತ್ತು ಜಾಸ್ತಿ ಇರ್ತಕ್ಕಂಥದ್ದು ಸುಮಾರು ಸಾವಿರಾರು ಕೋಟಿ ಸಂಪತ್ತನ್ನು ಇಟ್ಕೊಂಡು ಡೆಲ್ಲಿಯಲ್ಲಿ ಟಾಯ್ಲೆಟಲ್ಲೂ ಇವರು BJP ಗ್ಯಾರಂಟಿನ ಪೋಸ್ಟ್ ಮಾಡಿ ಒಂಥರ ಏಕಸ್ವಾಮ್ಯ ರೀತಿಯಲ್ಲಿ ಮಾಡಿದರು. ಇರಲಿ, ಸಮೀಕ್ಷೆಗಳು ಆಮ್ ಆದ್ಮಿ ಪಾರ್ಟಿ ವಿಚಾರವಾಗಿ ಇದುವರೆಗೂ ತಾವು ಏನು 10 ವರ್ಷದಲ್ಲಿ ಬಂದಿರತಕ್ಕಂಥ ಯಾವುದೇ ಒಂದು ಎಕ್ಸಿಟ್ ಪೋಲ್ಗಳು ಸತ್ಯ ಆಗಿಲ್ಲ. ಇವತ್ತು ನಮಗೆ ನಮ್ಮ ಆಂತರಿಕ ಸಮೀಕ್ಷೆ ಹೇಳ್ತಾ ಇರ್ತಕ್ಕಂಥದ್ದು 55 ಸೀಟ್, 50ರಿಂದ 55 ಸೀಟು ಆಮ್ ಆದ್ಮಿ ಪಾರ್ಟಿ ಕಡೆಗೆ ಬರ್ತದೆ. ಯಾಕಂತ ಹೇಳಿದ್ರೆ ನೀವು ಒಂದು ಸತಿ ಮೊದಲನೇ ಬಾರಿಗೆ 2013ರಲ್ಲಿ 5 ಸೀಟ್ ಬರ್ತಾರೆ ಅಂತ ಹೇಳಿದ್ರು, 27 ಸೀಟ್ ಬಂದಿತ್ತು. ಇನ್ನೊಂದು 2ನೇ ಟರ್ಮಲ್ಲಿ ಬಂದಾಗ 27ರಿಂದ 30 ಬರ್ತದೆ ಅಂತ ಹೇಳಿದ್ರು, ನಾವು 60-67. ಇನ್ನೊಂದು ಸತಿನೂ ಅದೇ ರೀತಿ ಇದೆ. ಪಂಜಾಬಲ್ಲಿ ನೋಡಿದಾಗ ನಿಮಗೆ ಅವರು 35-40ಕ್ಕೆ ಬಂದರೆ ಹೆಚ್ಚು ಅನ್ನೋ ಥರ ಇದ್ದರು, ಪ್ರಚಂಡವಾಗಿ 92. ಗುಜರಾತ್ನಲ್ಲಿ 5 ಸೀಟ್ ಬಂದಿತ್ತು ನಮಗೆ, ಆ ಎಕ್ಸಿಟ್ ಪೋಲ್ನಲ್ಲಿ ಶೂನ್ಯ ಕೊಟ್ಟಿದ್ರು. ಇರಲಿ, ನಾವು ಆಮ್ ಆದ್ಮಿ ಪಾರ್ಟಿ ವಿಚಾರದಲ್ಲಿ ಎಕ್ಸಿಟ್ ಪೋಲ್ಗಳು ಇದುವರೆಗೂ ಸುಳ್ಳಾಗಿದೆ. ಇದನ್ನು ನಾನು ಅದೇ ರೀತಿಯ ಸುಳ್ಳು ಅಂತಾನೆ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿನ ಜಸ್ಟ್ ಅಂದ್ರೆ ಈಗ ನೀವು ನಿಮ್ಮ ಆಂತರಿಕ ಸಮೀಕ್ಷೆ ಪ್ರಕಾರವೂ ಕೂಡ ಆಮ್ ಆದ್ಮಿ ಪಕ್ಷದ ಸೀಟ್ ಗಳಿಕೆ ಕಡಿಮೆ ಆಗುತ್ತೆ ಅಂತೇಳಿ. ಸೀಟು ಯಾಕಂತ ಹೇಳಿದ್ರೆ ನೆಗೆಟಿವ್ ಪ್ರಾಪಗಂಡ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ. ನೋಡಿ, ಇವತ್ತು ಅಬಕಾರಿ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಹಿಡಿದು ಜೈಲ್ಗೆ ಹಾಕೋಬೇಕಿತ್ತಲ್ಲ, ಸುಪ್ರೀಂ ಕೋರ್ಟ್ ನಮಗೆ ಯಾಕೆ ಜಾಮೀನು ಕೊಡ್ತು? ಇವತ್ತು ಇವ್ರು ಹೇಳ್ತಾ ಇರೋದು ಅಬಕಾರಿ ಹಗರಣದಿಂದ ಬೆನಿಫಿಟ್ ತಗೊಂಡಿರ್ತಕ್ಕಂಥವ್ರು BJPನವರು. ಮಾಗುಂಟ ಶ್ರೀನಿವಾಸ್ ರೆಡ್ಡಿ ಒನ್ ಆಫ್ ದ ಆರೋಪಿಯಿಂದ 50 ಕೋಟಿ ರೂಪಾಯಿಯನ್ನು ಫಂಡ್ ಹಾಕಿಸ್ಕೊಂಡಿದ್ದಾರೆ. ಇವತ್ತು ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಇವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು, ದೆಹಲಿಯಲ್ಲಿ ಪೊಲೀಸ್ ವ್ಯವಸ್ಥೆನ ಇವರು ಮುಷ್ಟಿಯಲ್ಲಿ ಇಟ್ಕೊಂಡು ಇವ್ರಿಗೆ ಬೇಕಾದ ಸಮೀಕ್ಷೆಗಳು ಮತ್ತು ಇದನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ಇವತ್ತು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಒಂದು ಪಕ್ಷ ಈ ದೇಶದಲ್ಲಿ ಇರಬೇಕು ಅಂತಕ್ಕಂಥದ್ದು ತೋರಿಸ್ಕೊಟ್ಟಿದ್ದು ಆಮ್ ಆದ್ಮಿ ಪಾರ್ಟಿ. ನಮಗೆ ಜನರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ಮಿಡಲ್ ಕ್ಲಾಸು ಮತ್ತು ಬಡವರ ಬಗ್ಗೆ ಯಾರೂ ಕೇರ್ ತಗೋತಾ ಇಲ್ಲ. ಮಾತಾಡಬೇಕಾದ್ರೆ ದಲಿತರು, OBC ಅಂತಕ್ಕಂಥದ್ದು ಬಳಸ್ತಾರೆ. ಕಾಂಗ್ರೆಸ್ಸಲ್ಲಿ ನೋಡಿದ್ರೆ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವ್ರು ತೋರಿಸ್ತಾರೆ, ಸಮೀಕ್ಷೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಮಾಡಿದ್ರಿ? ಇಲ್ಲಿನ ಸಮೀಕ್ಷೆಗಳನ್ನ ನೀವು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಅಂಬೇಡ್ಕರ್ ಇದನ್ನು ಪ್ರತಿಪಾದನೆ ಮಾಡ್ಕೊಂಡು ಹೇಳ್ತಾರೆ. ಅಂಬೇಡ್ಕರ್ ಅವ್ರಿಗೆ ಏನು ಹೇಳಿದ್ದು, ಆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಹಿಂದೇಟು ಹಾಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಸುಳ್ಳು, ಈ ರಾಜಕಾರಣದಲ್ಲಿ ಯಾರಾದರೂ ಇವತ್ತು ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕಪ್ಪಿ ಮಸಿಗಳನ್ನು ಚೆಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ನಾವು ಇದನ್ನು ದಿಟ್ಟವಾಗಿ ಎದುರಿಸಿದ್ದೀವಿ. ಇವ್ರು ಯಾವುದೇ ರೀತಿಯ ಶೀಶಮಹಲ್ ಏನೋ ಟಬ್ಬು ಸಾವಿರಾರು ಕೋಟಿ, ರಾಜಮಹಲ್ ಬಗ್ಗೆ ಮಾತಾಡಿ. ಮೋದಿಯವರು 1500 ಕೋಟಿ ರೂಪಾಯಿ ಅರಮನೆಯಲ್ಲಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡಿ. 8400 ಕೋಟಿಯ ವಿಮಾನವನ್ನು ಖರೀದಿ ಮಾಡಿದ್ರಲ್ಲ, ಅದು ಯಾರ್ದು? ಯಾರ ಮನೆ ಹಣ? 700 ಕೋಟಿ ರೂಪಾಯಿ ಹಾಕೊಂಡು BJPಯ ಹೆಡ್ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀರಾ. ಇದು ಯಾರ ಹಣ? ಹೇಗೆ ಬಂತು ನಿಮಗಿಷ್ಟು ಸಂಪತ್ತು? ಇವತ್ತು ನಾವು ಲೂಟಿ ಮಾಡಿದರೆ, ನಾವು ಜನಗಳ ಹಣವನ್ನು ಬಾಯಿಗೆ ಹಾಕೊಂಡಿದ್ದಿದ್ರೆ ತೋರಿಸ್ಬೇಕಲ್ಲ ಎಲ್ಲಿದೆ ಅಂತ. ಅಬಕಾರಿ 1000 ಕೋಟಿಯಿಂದ 100 ಕೋಟಿಗೆ ಬಂದು ಏನು ಇಲ್ದಂಗೆ ಟುಸ್ಪಟಾಕಿ. ಆದರೆ ಜನಗಳಲ್ಲಿ ಒಂದು ನೆಗೆಟಿವ್ ಇಂಪ್ರೆಷನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ವಿಚಾರ ಇರುವಂಥದ್ದು ನೈತಿಕತೆಯ ವಿಚಾರಗಳು ಬರೋಂಥದ್ದು. ಈಗ ಓಕೆ, ಆಮ್ ಆದ್ಮಿ ಪಕ್ಷ ತಾನು ಕ್ಲೇಮ್ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳು, ಆ ಕಾರಣಕ್ಕಾಗಿ ಶೀಶ್ ಮಹಲ್ನ ವಿಚಾರವೂ ಕೂಡ ಬಹಳ ದೊಡ್ಡದಾಗಿ ಇರುವಂಥದ್ದು. ನೀವು 13ರಲ್ಲಿ ಮಾಡಿದಂಥ ಪ್ರಚಾರ, ನೀವು 15ರಲ್ಲಿ ಮಾಡಿದಂಥ ಪ್ರಚಾರ. ಆಗಲೇ ಅವರು ವ್ಯಾಗನರ್ ಕಾರದ ಬಗ್ಗೆ ಹೇಳ್ತಾ ಇದ್ರು. ಆ ವ್ಯಾಗನರ್ ಕಾರದ ಇನ್ನೊಂದು ಅಂಶವನ್ನು ಅವ್ರು ಪಾಯಿಂಟ್ ಔಟ್ ಮಾಡಿಲ್ಲ. ವ್ಯಾಗನರ್ ಕಾರ್ ಒಳಗಡೆ ಕೂತ್ಕೊಂಡು ಕ್ಯಾಬಿನೆಟ್ ಮಾಡಿರುವಂಥದ್ದು ಕೂಡ ಆಗಿತ್ತು. ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದು ಕೂಡ ವ್ಯಾಗನರ್ ಕಾರ್ ಒಳಗಡೆ ಮಾಡಿದಂಥದ್ದು ಇತ್ತು. ಯಾಕೆ ನಾವು ಅಷ್ಟು ಸಿಂಪಲ್ ಆಗಿರೋರು ಅಂತ ಅದು ಮಾಡಿದಂತು. ಶೀಶ್ ಮಹಲ್ ಕಟ್ಟಿದಾಗ ನಿಮ್ಮ ಮೇಲೆ, ಯಾಕಂದರೆ ಓಕೆ, ಅದು ಮುಖ್ಯಮಂತ್ರಿಗಳಿಗೇನೆ ಕಟ್ಟಿರುವಂತಹ ಬಂಗಲೆ, ಅದು ಈ ಮುಖ್ಯಮಂತ್ರಿ ಇರ್ಬೋದು, ಮುಂದಿನ ಮುಖ್ಯಮಂತ್ರಿಗೆ ಇರ್ಬೋದು, ಮುಖ್ಯಮಂತ್ರಿ ಬಂಗಲೆ ಅಂತ ಕಟ್ಕೊಂಡು ಕಟ್ಟಿದಾಗಲೂ ಕೂಡ ಅದಕ್ಕೆ ನೋಡಿ ಒಂದು ಬೆಲೆ ಬೇಡವಾ? ಬೆಲೆ ಎಷ್ಟು ಕಟ್ತೀರಾ ನೀವು ಬೆಲೆನ? ನಾನು ಹೇಳ್ತಕ್ಕಂಥದ್ದು RTI ಮಾಹಿತಿಯಲ್ಲಿ ಬಹಿರಂಗಪಟ್ಟಿರೋದು 33 ಕೋಟಿ ರೂಪಾಯಿ ಖರ್ಚಾಗಿದೆ. ಒಂದು CM ನಿವಾಸ
ಪ್ಲಸ್ ಕಮ್ ಆಫೀಸು. ಇವತ್ತು ಕರ್ನಾಟಕದ ಸಿ ಎಮ್ನವ್ರಿಗೆ 3ರಿಂದ 4 ಆಫೀಸ್ಗಳು ಕಟ್ಟಡಗಳು ಸಿಗ್ತವೆ. ಅದ್ರ ವ್ಯಾಲ್ಯೂ ಎಷ್ಟು, ಅದ್ರ ರಿನೋವೇಟ್ ಎಷ್ಟು, ನಾಳೆ ತಾವೇ ತಮ್ಮ ಮಾಹಿತಿನ ತಗೊಳ್ಳಿ. ಆಗಲಿ ಇವತ್ತು 33 ಕೋಟಿ ರೂಪಾಯಿ ವೆಚ್ಚ ಆಗಿರ್ತಕ್ಕಂಥ RTI ಮಾಹಿತಿಯಿಂದ ಬಹಿರಂಗವಾಗಿದೆ. ಇವತ್ತು ಅವ್ರನ್ನ ಕೇಳಿ ಎಷ್ಟು ರೂಪಾಯಿ ಖರ್ಚಾಗಿದೆ ಅಂತಕ್ಕಂಥದ್ದು ಎತ್ಕೊಂಡು ತೋರಿಸ್ಲಿ. ನೋಡಿ, 33 ಕೋಟಿ ರೂಪಾಯಿ ಒಂದು CM ನಿವಾಸನ ನೀವು ದೊಡ್ಡದಾಗಿ ಇಶ್ಯೂ ಮಾಡಿ, ಶೀಶ ಮಹಲ್ ಅಂತ ಮಾಡಿ ನೀವು ರಾಜ್ಮಹಲ್ ಮರೆಮಾಚಿ ಜನರಿಗೆ ಮಖಮಲ್ ಟೋಪಿ ಹಾಕೊಳ್ಳೋದಿದೆಯಲ್ಲ, ಅದು ತುಂಬಾ. ಯಾಕಂದ್ರೆ ಶೀಶ ಮಹಲ್ ಜನರ ಹಣ ಆದ್ರೆ ರಾಜಮಹಲ್ ಯಾರ ಹಣ? ಓಕೆ, ಆ ಚರ್ಚೆಗೆ ನೀವ್ ಯಾಕೆ ಬರಲ್ಲ? ಅವರಲ್ಲಿ ಅಜೆಂಡಾ ಇಲ್ಲ. ನೆಗೆಟಿವ್ ಪ್ರಚಾರ ನೋಡಿ, ಬಿಜೆಪಿನವ್ರು ಏನ್ ಕೊಡ್ತೀವಿ ದೆಹಲಿ ಜನಕ್ಕೆ ಅಂತ ಏನು ಕೊಟ್ರು? 15 ದಿವಸದಿಂದ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿವರೆಗೂ ಇವ್ರಿಗೆ ತಲೆ ಇಲ್ಲ, ಬುಡ ಇಲ್ಲ, ಯಾವುದೇ ರೀತಿಯ ಒಬ್ಬ ಲೀಡರ್ ಅಂತಕ್ಕಂಥದ್ದು ಇಲ್ಲ. ಪ್ರಚಾರದಲ್ಲಿ ಡಾಕ್ಟರ್ ಸತೀಶ್ ಮಾತಾಡ್ತೀನಿ ಡಾಕ್ಟರ್ ಸತೀಶ್. ಆಗ್ಲೇ ಬೇರೆ ಬೇರೆ ಸಮೀಕ್ಷೆ ವರದಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ದೈನಿಕ್ ಭಾಸ್ಕರ್ ಅವರು ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಅದರ ಪ್ರಕಾರವಾಗಿ ಹೇಗಿದೆ, ಇನ್ನು ವಿ ಪ್ರಿಸೈಡ್ ಅನ್ನುವಂತಹ ಸಮೀಕ್ಷೆ, ಇದರಲ್ಲಿ ಆಪ್ ಬಹುಮತವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 46ರಿಂದ 52 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಬಹುದು, BJP 18ರಿಂದ 23 ಸ್ಥಾನಗಳಲ್ಲಿ ಗೆಲ್ಲಬಹುದು, ಕಾಂಗ್ರೆಸ್ಗೆ 0ರಿಂದ 1 ಸ್ಥಾನ ಅಂತೇಳಿ ವಿ ಪ್ರಿಸೈಡ್ ಅನ್ನುವಂತಹ ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಹೇಳ್ತಾ ಇರುವಂಥದ್ದು. ಆಮ್ ಆದ್ಮಿ ಪಕ್ಷ 46ರಿಂದ 52 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಅಂದರೆ ಆಮ್ ಆದ್ಮಿ ಪಕ್ಷ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಏರ್ಬೋದು. ಆದರೆ ಈ ಬಾರಿ ಒಂದು ಪ್ರಬಲ ಪ್ರತಿಪಕ್ಷವನ್ನು ಅವರು ಎದುರಿಸಬೇಕಾಗತ್ತೆ ಅಂತೇಳಿ. ಅಂದರೆ ಮನಸ್ಸಾದಾಗ ಎತ್ಕೊಂಡು ಹೋಗಿ ಹೊರಗಡೆ ಹಾಕುವಷ್ಟು ಸುಲಭದಲ್ಲಿಲ್ಲ, ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ಪ್ರತಿಪಕ್ಷದಲ್ಲಿ ಅನ್ನುವಂತಹ ರೀತಿಯಲ್ಲಿ ಕೂಡ ಇದೆ. ದೆಹಲಿ ವಿಧಾನಸಭೆಯಲ್ಲಿ ಅಲ್ಲಿ ನಡೆದಂತಹ ಕಲಾಪಗಳ ಸಂದರ್ಭಗಳಲ್ಲಿ ಬಹಳ, ಯಾಕಂದರೆ ಇರೋದೇ 70 ಜನ ಸದಸ್ಯ ಬಲ ಇರುವಂತಹ ಅಸೆಂಬ್ಲಿ ಅದು. ಅಲ್ಲಿ ಆಗಿರುವಷ್ಟು ಗಲಾಟೆಗಳು, ಅಲ್ಲಿ ಆಗಿರುವಷ್ಟು ಸಸ್ಪೆಂಡ್ಗಳು ಇವೆಲ್ಲ ನೋಡ್ತಾ ಹೋದಾಗ ಒಂದು ದೊಡ್ಡ ರಾಜ್ಯದ ದೊಡ್ಡ ವಿಧಾನಸಭೆಗಳಲ್ಲಿ ಹಾಗಾದ್ರೆ ಗತಿ ಏನಾಗಬೇಕಪ್ಪ ಅನ್ನುವಂಥ ರೀತಿಯಾದಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಆ ಸ್ವರೂಪದಲ್ಲಿ ನಡೀತಿತ್ತು. ಇನ್ನು ಇನ್ನೊಂದು ತನಿಖಾ ಈ ಸಮೀಕ್ಷಾ ಏಜೆನ್ಸಿ ನಡೆಸಿರುವಂಥದ್ದು ಮೈಂಡ್ ಬ್ರಿಂಕ್. ಇವರ ಒಂದು ಸಮೀಕ್ಷೆಯಲ್ಲಿ 44ರಿಂದ 49 ಸ್ಥಾನಗಳು ಆಮ್ ಆದ್ಮಿ ಪಕ್ಷಕ್ಕೆ, 18ರಿಂದ 23 ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ, ಮತ್ತು ಕಾಂಗ್ರೆಸ್ 0ಯಿಂದ 1 ಸ್ಥಾನವನ್ನು ಗಳಿಸಬಹುದು ಅನ್ನುವಂಥದ್ದನ್ನು, ಹೀಗೆ ಬೇರೆ ಬೇರೆ ಸಮೀಕ್ಷೆ ಏಜೆನ್ಸಿಗಳು ನಾನಾ ಸ್ವರೂಪದ ಅಂದಾಜುಗಳನ್ನು ಹೇಳ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚಿನ ಸಮೀಕ್ಷೆ ಏಜೆನ್ಸಿಗಳು BJP ಕಡೆಗೆ ಹೋದರೆ, ಕೆಲವು ಸಮೀಕ್ಷಾ ಏಜೆನ್ಸಿಗಳು ಇಲ್ಲ ಆಮ್ ಆದ್ಮಿ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಈ ಬಾರಿಯ ಚುನಾವಣೆಯಲ್ಲೂ ಕೂಡ. ಅಂದರೆ ಅಬ್ಸಲ್ಯೂಟ್ ಬಹುಮತದ ಹ್ಯಾಟ್ರಿಕ್ಕನ್ನು ಬಾರಿಸ್ತಾರೆ ಈ ಬಾರಿ ಅಂತೇಳಿ ಹೇಳ್ತಾ ಇರುವಂಥದ್ದು. ದೆಹಲಿಯ ಚುನಾವಣಾ ಇತಿಹಾಸದಲ್ಲಿ ನಾನು ಆವಾಗಲೇ ಅದನ್ನೇ ಮೆನ್ಷನ್ ಮಾಡಿದ್ದು. ಅಲ್ಲಿ ಒಂದು ಪಕ್ಷಕ್ಕೆ ಆಡಳಿತವನ್ನು ಕೊಟ್ಟಾಗ ಬಹಳ ಸುದೀರ್ಘ ಕಾಲದವರೆಗೆ ಆಡಳಿತ ಕೊಟ್ಟಿರುವಂತಹ ಒಂದು ಇತಿಹಾಸ ದೆಹಲಿಯ ವಿಧಾನಸಭೆ ಚುನಾವಣೆಯಲ್ಲಿ ನಡೀತಾ ಬಂದಿದೆ. ಈ ಬಾರಿ ಅದೇ ಮರುಕಳಿಸುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಮತ್ತು ವಿಶೇಷ ಅಂದರೆ BJP ಕಳೆದ 27 ವರ್ಷಗಳಿಂದ ಅಲ್ಲಿ ಅಧಿಕಾರದಲ್ಲಿ ಇಲ್ಲ. 27 ವರ್ಷಗಳಾಯಿತು BJPಗೆ ಅಲ್ಲಿಗೆ ಅಧಿಕಾರ ಸಿಗದೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಾದರೂ BJP ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಅನಿಲ್ ಅವರೇ, ಸಮೀಕ್ಷೆಗಳು ಯಾವುದನ್ನು ನೋಡಿದರೂ ಕೂಡ 0, ಇನ್ನೊಂದು ರೇಂಜ್ಗೆ 1, 2 ಅಂತೇಳಿ ಹೇಳ್ತಾ ಇದ್ದಾವೆ ಹೊರತು ಯಾಕೆ ಕಾಂಗ್ರೆಸ್ ಈ ಸ್ಥಿತಿಯಲ್ಲಿ ಇದೆ ಅಂತ ಹೇಳುವಂಥದ್ದು. ಜಸ್ಟ್ ಒಂದೇ ಒಂದು ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ BJPಗೆ ಬಹುಮತ ಬರ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. BJPಗೆ 44, ಆಮ್ ಆದ್ಮಿ ಪಕ್ಷಕ್ಕೆ 25 ಸ್ಥಾನ ಬರುತ್ತೆ ಅಂತೇಳಿ ದೈನಿಕ್ ಭಾಸ್ಕರ್ ಅವರು ಹೇಳ್ತಾ ಇದ್ದಾರೆ. ಎಸ್ ಅನಿಲ್ ಅವರು, ಯಾಕೆ ಕಾಂಗ್ರೆಸ್ ಈ ಬಾರಿಯ ಚುನಾವಣೆ ವಿಚಾರಕ್ಕೆ ಬಂದಾಗ ಪ್ರಮುಖ ನಾಯಕರಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟಿದೆ, ಆದರೆ ಒಂದು ಆಪ್ನ ಹೊಡೆತಕ್ಕೆ ಹಿಂದೆ ಕಂಪ್ಲೀಟಾಗಿ ತನ್ನ ಬೇಸನ್ನು ಕಳ್ಕೊಂಡಿರುವಂತಹ ಕಾಂಗ್ರೆಸ್ ಮತ್ತೆ ಅದನ್ನು ಮರಳಿ ಗಳಿಸುವ ಪ್ರಯತ್ನವನ್ನೇ ಆಸೆಯೇ ಬಿಟ್ಬಿಟ್ಟ ರೀತಿಯಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀರಾ ಅಂತ? ಹರಿಪ್ರಸಾದ್ ಅವರೇ, ಇಟ್ ಈಸ್ ಟು ಅರ್ಲಿ ಟು ಏನಂತೀರಿ, ಸೋಲನ್ನು ಒಪ್ಕೊಳ್ಳೋದಕ್ಕೆ ಇಟ್ ಈಸ್ ಟು ಅರ್ಲಿ ಟು ಡಿಸ್ಕಸ್. ಒಂದು. ಎರಡನೇದು, ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ, ಇತಿಹಾಸ ತೆಗೆದು ನೋಡಿದ್ರೆ ಎಕ್ಸಿಟ್ ಪೋಲ್ಗಳದು 2004, 2009ರಲ್ಲೂ ಸಹ NDA ಬರ್ತದೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ನಡೆದಿದ್ವು. ಅದೇ ಥರ ವೆಸ್ಟ್ ಬೆಂಗಾಲಲ್ಲಿ BJP ಬರುತ್ತೆ ಅಂತ ಹೇಳಿದರು. ಅದೇ ಥರ 2000, ಇಫ್ ಐ ಆಮ್ ನಾಟ್ ರಾಂಗ್, 2020ರಲ್ಲಿ ಆಮ್ ಆದ್ಮಿ ಪಾರ್ಟಿ ಸಿಂಗಲ್ ಡಿಜಿಟ್ಗೆ ಹೋಗ್ತದೆ ಅಂತ ಸಹ ಹೇಳಿದರು. ಅಂದರೆ ನಾನು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಿಟ್ ಪೋಲ್ಸ್
ಒಂದು ಪರ್ಸೆಂಟೇಜ್ ಆಫ್ ವೋಟ್ಸ್ ಒಂದು ಪೊಲಿಟಿಕಲ್ ಪಾರ್ಟಿ ತಗೊಳುತ್ತೆ ಅಂತಂದರೆ ಟು ಎನ್ ಎಕ್ಸ್ಟೆಂಟ್ ನಾನು ಪ್ರತಿ ಸರಿನೂ ಎಕ್ಸಿಟ್ ಪೋಲ್ ಡಿಸ್ಕಷನ್ ಬಂದಾಗ ನಾನು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಒಂದು ಸರ್ಟನ್ ಪರ್ಸೆಂಟೇಜ್ ಈ ಪೊಲಿಟಿಕಲ್ ಪಾರ್ಟಿ ತಗೊಳುತ್ತೆ ಐ ಮೇ ಅಕ್ಸೆಪ್ಟ್ ಇಟ್ ಬಿಕಾಸ್ ಅಲ್ಲೊಂದು ವೇವ್ ಇದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಬೋದು. ಬಿಕಾಸ್ ಏನಾಗುತ್ತೆ ಅಂತಂದರೆ ಒಂದು ಪಾಲಿಟಿಕ್ಸ್ ಡಸಂಟ್ ವರ್ಕ್ ಆನ್ ಎಕನಾಮಿಕ್ಸ್, ಪಾಲಿಟಿಕ್ಸ್ ಪ್ಯೂರ್ಲಿ ವರ್ಕ್ಸ್ ಆನ್ ನರೇಷನ್ ವೆನ್ ವಿ ಟಾಕ್ ಅಬೌಟ್ ಎಲೆಕ್ಷನ್ ಅಲ್ಲ, ಇಟ್ ಗೋಸ್ ಕಾನ್ಸ್ಟಿಟ್ಯೂನ್ಸಿ ಬೈ ಕಾನ್ಸ್ಟಿಟ್ಯೂನ್ಸಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಯೊಳಗೆ ನರೇಷನ್ ನಾನೇನು ಸೆಟ್ ಮಾಡಿರ್ತೀನಿ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯೊಳಗೆ ನರೇಷನ್ನು, ಈ ನರೇಷನ್ಸ್ ಮೇಲೆ ಕ್ಯಾಂಡಿಡೇಟ್ ಮೇಲೆ ಪಾರ್ಟಿ ಮೇಲೆ ಪಾರ್ಟಿ ನರೇಷನ್ ಮೇಲೆ ಜನರದೊಂದು ವೋಟ್ ಮಾಡೋದು ಫಿಕ್ಸೇಷನ್ ಆಗ್ತದೆ. ಇಲ್ಲಿ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಓವರಾಲ್ ಗ್ಯಾಪ್ ಆಫ್ ದ ಸೀಟ್ಸ್ ನೋಡಿದ್ರೆ ಇದೆಲ್ಲ ಮನೇಲಿ ಕೂತ್ಕೊಂಡು ಡ್ರಾಫ್ಟ್ ಮಾಡ್ದಂಗೆ ಇದೆ. ಇರ್ಬೋದು, ನಾನು 1 ತೊಗೊಳ್ಬೋದು, 25 ತೊಗೊಳ್ಬೋದು, ನಾನಿಲ್ಲದೆ ಸರ್ಕಾರ ಮಾಡೋಕ್ಕಾಗದೇ ಇರ್ಬೋದು, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಇಲ್ಲಿ ವಿಚಾರ ಏನು ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯವರು ಈಗ ನಾನೊಬ್ಬ ಆಮ್ ಆದ್ಮಿ ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದು ಜನರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತೀನಿ ಅಂತೇಳಿ ಜಂತರ್ ಮಂತರ್ ಗ್ರೌಂಡ್ನೊಳಗೆ ಕೂತ್ಕೊಂಡು ಅಣ್ಣಾ ಹಜಾರೆ ಜೊತೆಗೆ ಧ್ವನಿಗೂಡಿಸ್ಕೊಂಡು ನಾನೊಬ್ಬ ಆಮ್ ಆದ್ಮಿ ಆಗಿರ್ತೀನಿ ಅಂತ ಹೇಳ್ಕೊಂಡು ಇವತ್ತು ಅವರೇ ಹೇಳಿದ್ರು ಅವ್ರ ಬಾಯಿಯಿಂದ 33 ಕೋಟಿ ರೂಪಾಯಿ ಬಂಗ್ಲೆಯಲ್ಲಿದ್ದೀನಿ. ಇರಲಿ, ಬಟ್ ಇಲ್ಲಿ ಪ್ರಶ್ನೆ ಬಂದಿರೋದೇನು ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯವರಾಗಲಿ ಇಲ್ಲ BJP ಅವರಾಗಲಿ ಈ ಡಿಸ್ಕಷನ್ ಯಾಕೆ ಮಾಡ್ತಾ ಇದ್ರು ಹೇಳಿ ನೋಡೋಣ. ಇವರು ಮೈ ಫಕೀರು ಅಂತಂದರು, ಯಾರು BJP ಅವರು. ಮೈ ಫಕೀರು ಜೋಲಾ ಲೇಕೆ ಚಲ್ ಪಡೂಂಗ ಯಾಕೆ ಹೇಳ್ಬೇಕ್ರಿ? I am a rich man, I wanted to be rich, I wanted to see my country rich, I wanted to see my state rich, I wanted to see my public rich. ಹೇಳಿ ತಪ್ಪೇನಿದೆ? ಇವರೇನು ಹೇಳಿದ್ರು, ಮೈ ಆಮ್ ಆದ್ಮಿ ರೀ. ಇವತ್ತು ನೀವು ಮಾಡೋ ನಾಟಕ ಭಾಳ ದಿವಸ ಜನರಿಗೆ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಯು ವಿಲ್ ಗೆಟ್ ಎಕ್ಸ್ಪೋಸ್ಡ್. ಒಂದಲ್ಲದೆ ಒಂದು ರೀತಿಯಲ್ಲಿ ಇವರು ಒಂದು ರೀತಿಯಲ್ಲಿ ನೀವು ಆಗಲೇ ಹೇಳಿದಾಗೆ ವ್ಯಾಗನರ್ ಕಾರ್ ಒಳಗೆ ಕೂತ್ಕೊಂಡು ಕ್ಯಾಬಿನೆಟ್ ಮಾಡೋದು, ಇವರು 18 ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾರಂತೆ, ದೇಶದ GDP ಮಾತ್ರ ಹಿಂದೆ ಹೋಗ್ತೈತೆ. ಸಿ, ವಿ ಶುಡ್ ಹ್ಯಾವ್ ಸಮ್ ಕ್ಲಾರಿಟಿ ಆನ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಇವತ್ತು ರಾಜ್ಯದ ಬಗ್ಗೆನೂ ಮಾತಾಡೋಣ, ದೇಶದ ಬಗ್ಗೆನೂ ಮಾತಾಡೋಣ. ಆನ್ ವಾಟ್ ಪ್ಯಾರಾಮೀಟರ್ಸ್ ಆರ್ ವಿ ಟಾಕಿಂಗ್ ಅಬೌಟ್? ಅಗೇನ್ ಎಂಡ್ ಆಫ್ ದಿ ಡೇ ಎಕನಾಮಿಕ್ಸ್. ಬಟ್ ಎಕನಾಮಿಕ್ಸ್ ವರ್ಕ್ಸ್ ಇನ್ ಎಲೆಕ್ಷನ್? ನೋ. ಇವತ್ತು ಅವ್ರು ಏನು ನರೇಷನ್ ಸೆಟ್ ಮಾಡಿದ್ದಾರೆ, ಇವ್ರೇನು ನರೇಷನ್? ಸರ್, ನಾನು ಈಗೂ ಹೇಳ್ತಾ ಇದ್ದೀನಿ, ಸಂದೀಪ್ ದೀಕ್ಷಿತ್ ಕಾಲ್ಡ್ ಅರವಿಂದ್ ಕೇಜ್ರಿವಾಲ್ ಆನ್ ಓಪನ್ ಪ್ಲಾಟ್ಫಾರ್ಮ್, ಬನ್ನಿ ನಮ್ಮ ಜೊತೆಗೆ ಡಿಸ್ಕಸ್ ಮಾಡಿ, ನೀವೇನು ಸಾಧನೆ ಮಾಡಿದಿರಿ ಅಂತೇಳಿ ಗೆದ್ದು ತೋರಿಸಿ ಅಂತ. ಇವತ್ತಿನವರೆಗೂ ಅರವಿಂದ್ ಕೇಜ್ರಿವಾಲ್ ಅವ್ರು ಬರೋಕ್ಕಾಗ್ತಾ ಇಲ್ಲ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಗಳ ಹತ್ರ ಲೀಡರ್ ಇಲ್ಲ. ಆನ್ ವಾಟ್ ಪ್ಯಾರಾಮೀಟರ್ಸ್ ದೇ ಆರ್ ಡಿಸ್ಕಸಿಂಗ್ ಗೊತ್ತಿಲ್ಲ. 12 ವರ್ಷಗಳ ಹಿಂದೆ ಕೇಜ್ರಿವಾಲ್ ಇದೇ ರೀತಿಯಾಗಿ ಕರಿತಾ ಇದ್ರು, ಬನ್ನಿ ಚರ್ಚೆಗೆ ಬನ್ನಿ. ಹೌದು, ಯಾಕಂದ್ರೆ ಆಗ ಅವ್ರೇನು ಆಗಿರ್ಲಿಲ್ಲ ಸರ್. ನಾವು ಅವತ್ತು ಚರ್ಚೆಗೆ ನಾವು ಯಾಕೆ ಹೇಳ್ತಿದ್ರೆ, ನಮ್ಮ ರಾಜಕಾರಣಿಗಳು ಹಿಂಗೆ ಇರ್ತಾರೆ ಅಂತ. ನಮ್ಮ ರಾಜಕಾರಣಿಗಳಿಗೆ ಅಧಿಕಾರ ಸಿಕ್ಕಾಗ ಹಿಂಗೆ ಆಗುತ್ತೆ ಅಂತ ಅಷ್ಟಕ್ಕೆ ಮಾತ್ರ ನಾನು ಅದನ್ನು ಹೇಳಿದೆ, ಬೇರೆನೇನಿಲ್ಲ. ಆದರೆ ಇಲ್ಲಿ ಅರುಣ್ ಅವರು ಎಷ್ಟರ ಮಟ್ಟಿಗೆ ಈಗ ಸಮೀಕ್ಷೆಯ ರಿಸಲ್ಟ್ಗಳನ್ನು ನೋಡಿದಾಗ ವೇವ್ ಯಾವ ಕಡೆಗಿದೆ ಅಂತೇಳಿ ತಮ್ಗೆ ಅನಿಸುತ್ತೆ ಅಂತೇಳಿ? ನಾನು ಈ ಸಮೀಕ್ಷೆಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಾನು ಐ ವುಡ್ ರಾದರ್ ವೆಯ್ಟ್ ಫಾರ್ ದಿ ಫೈನಲ್ ರಿಸಲ್ಟ್. 8ನೇ ತಾರೀಕು ಏನಾಗುತ್ತೆ ಅದ್ರ ಮೇಲೆ ಎಲ್ಲದೂ ಡಿಪೆಂಡ್ ಆಗಿದೆ. ನನಗೆ ಇದರಲ್ಲಿ ಕೆಲವು ಈಗ ನಮ್ಮ ಫ್ರೆಂಡ್ಸ್ ಹೇಳಿದರು ಯಾವ್ಯಾವ ಎಲ್ಲೆಲ್ಲಿ ಅದು ತಪ್ಪು ಹೋಗಿದೆ, ಮಾಹಿತಿಗಳು ಸರಿಯಾಗಿರಲಿಲ್ಲ ಅಂತ. ಸೊ ಹಾಗಾಗಿ ವಿ ಕೆನಾಟ್ ಬಿಲೀವ್ ದಿಸ್ ಫುಲ್ಲಿ. ಸೊ ಇದನ್ನು ಪಕ್ಕದಲ್ಲಿಟ್ಟು ಬೇರೆ ಥರ ಹೇಳಿದ್ರೆ, ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, ಒಂದು ರೀತಿಯ ಕಾಂಟ್ಯಾಕ್ಟ್ ಟಕ್ಕರ್ ಅಂತ ಹಿಂದಿನ ಕರೀತಾರೆ, ಇದು ನೆಕ್ ಟು ನೆಕ್ ಫೈಟ್ ಬಹುಶಃ ಇರ್ಬೋದು ಅನಿಸುತ್ತೆ. ಕೆಲವು ಸಮೀಕ್ಷೆಗಳನ್ನು ನೋಡಿದರೆ ಅದೇ. ಈಗ ಇಲ್ಲಿ ನೋಡಿ ಎಷ್ಟು ಕಾಂಟ್ರಾಸ್ಟ್ ಇದೆ ಅಂದರೆ, ಕೆಲವು ಕಡೆ 60 ಕೊಡ್ತಾರೆ BJPಗೆ, ಕೆಲವುದು ಆಪ್ಗೆ ಮೆಜಾರಿಟಿ ಕೊಡ್ತಿದ್ದಾರೆ. ಸೊ ಹಾಗಾಗಿ ಯು ಕಾಂಟ್ ರಿಯಲಿ ಬಿಲೀವ್. ಯಾವುದು ನಿಜ ಆಗ್ಬೋದು, ಯಾವುದು ಸುಳ್ಳಾಗ್ಬೋದು, ಯಾವುದೋ ಒಂದು ನಿಜ ಇರ್ಬೋದು, ವಿ ಕಾಂಟ್ ಸೇ. ಬಟ್ ದೆನ್ ಇಟ್ಸ್ ಡಿಫಿಕಲ್ಟ್ ಟು ಸೇ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ವ್ಯಾಖ್ಯಾನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕೆಲವು ವಿಷಯಗಳು, ಈಗ ಕಾಂಗ್ರೆಸ್ ನೋಡಿದರೆ ಬಹುಶಃ 0 to 2 ಅದೇ ಹೈಯೆಸ್ಟ್ ಆಗಿಬಿಟ್ಟಿದೆ ಅಲ್ಲಿ. ಸೊ ಕಾಂಗ್ರೆಸ್ ಓವರ್ ದಿ ಇಯರ್ಸ್ ತುಂಬ ಡಿಕ್ಲೈನ್ ಆಗ್ತದೆ. 24% ಬಂದಿತ್ತು ವೋಟು 2013ರಲ್ಲಿ. ಆದರೆ 2020ರಲ್ಲಿ ಅದು 4.5%ಗೆ ಬಂತು. ಇದರ ಆ ಪರ್ಸೆಂಟ್ಗಳು ಕಂಪ್ಲೀಟಾಗಿ ಆಮ್ ಆದ್ಮಿ ಪಾರ್ಟಿಗೆ ಹೋಯಿತು. ಸೊ ತುಂಬ ಶಿಫ್ಟ್ಸ್ ಆ್ಯಂಡ್ ಇದು ಅದು ಅಲ್ಲಿ ಆಗ್ತಾಯಿದೆ ಇದರಲ್ಲಿ. ಆದರೆ ಈ ಬಾರಿ ನನಗನ್ಸುತ್ತೆ BJP ಈಸ್ ಗಿವಿಂಗ್ ಎ ಟಫ್ ಫೈಟ್. ಸೊ ಹಾಗಾಗಿ ಯಾವ ರೀತಿ ಟರ್ನ್ ಆಗುತ್ತೆ, ಮೇ ಬಿ ಇಟ್ಸ್ ಡಿಫಿಕಲ್ಟ್ ಟು ಸೇ. ಐ ಸ್ಟಿಲ್ ಫೀಲ್ ಕೆಲವು ರಿಪೋರ್ಟ್ಸ್ಗಳನ್ನು ನೋಡಿದರೆ ಆಮ್ ಆದ್ಮಿ ಪಾರ್ಟಿಗೆ ಇನ್ನೂ ಎಡ್ಜ್ ಇದೆಯೋ ಏನೋ. ಆದರೆ BJP ಅದನ್ನು ಹತ್ತಿಕ್ಕೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದೆ. ತನ್ನ ಎಲ್ಲ ಥರದ ರಿಸೋರ್ಸನ್ನು ಉಪಯೋಗಿಸ್ತಾ ಇದೆ.
ಹಾಗಾಗಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಕಾದು ನೋಡಬೇಕು. ಬಟ್ ಐ ವುಡ್ ಲೈಕ್ ಟು ವೆಯ್ಟ್. ಆದರೆ ಇಲ್ಲಿ ಶೀಶ್ ಮಹಲ್ನ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಇಲ್ಲಿರುವಂತಹ ರಾಜಕೀಯದ ನೈತಿಕತೆಯ ಅಂಶ ಬಂದಾಗ ಆಮ್ ಆದ್ಮಿ ಪಕ್ಷ ಎಷ್ಟರ ಮಟ್ಟಿಗೆ ಇದನ್ನು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ನಮ್ಗೆ ಅನಿಸುತ್ತೆ, ಅಥವಾ ಅವ್ರು ಕೊಟ್ಟಿರುವಂಥ ಸಮಜಾಯಿಷಿಗಳು ಜಸ್ಟ್ 33 ಕೋಟಿ ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ವಿ, ಆದರೆ ಅವ್ರು ಕ್ಲೈಮ್ ಮಾಡಿದ್ದು ಹಂಗಿರಲಿಲ್ಲಲ್ಲ ಅಂತ. ಆವಾಗ ಅವ್ರು ಕ್ಲೈಮ್ ಮಾಡಿದಂಥದ್ದು ಕೂಡ ನಾವು ನೋಡಬೇಕಲ್ಲ. ನೀವು 5 ಕೋಟಿ ರೂಪಾಯಿಗೆ ಅವರೊಂದು ಮೊಹಲ್ಲಾ ಕ್ಲಿನಿಕ್ ಮಾಡಿದರೆ ನಾವು ಅದೇ 5 ಕೋಟಿ ರೂಪಾಯಲ್ಲಿ ನಾವು 10 ಮೊಹಲ್ಲಾ ಕ್ಲಿನಿಕನ್ನು ಮಾಡಿದ್ವಿ ಅಂತ ಹೇಳಿದಂಥವ್ರು ಇದೇ ಪಕ್ಷದವರೇ, ಬೇರೆನೇ ಯಾರಲ್ಲ. ಹೌದು, ಆದರೆ ಐ ಥಿಂಕ್ ಬಿ ಜೆ ಪಿ ಇದನ್ನು ಒಂದು ರೀತಿ ಎಕ್ಸ್ಟ್ರೀಮ್ಗೆ ತೊಗೊಂಡು ಹೋಯ್ತಾ ಈ ಶೀಶ್ ಮಹಲ್ ವಿಷಯನ ಅಂತ. ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ಮಾತಾಡಬೇಕಂತ ನನಗೆ ಅನ್ನಿಸ್ತು. ನಾನು ಡೆಲ್ಲಿನಲ್ಲಿ ಸುಮಾರು ಮನೆಗಳನ್ನು ನೋಡಿದ್ದೀನಿ, ಬಂಗ್ಲೋಸ್ನ ನೋಡಿದ್ದೀನಿ. ಐ ಡೋಂಟ್ ನೋ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ, ಈಗ CPWD ಅದರದ್ದು ಎಲ್ಲ ಇದನ್ನು ಅರೇಂಜ್ಮೆಂಟ್ ಮಾಡ್ತಾರೆ, ಅಲ್ಲಿದೆ ರಿಪೇರ್ಸ್. ಅದು ಪ್ರತಿ ಟರ್ಮ್ ಆದ ತಕ್ಷಣ ಸಿಕ್ಕಾಪಟ್ಟೆ ರಿಪೇರ್ಸ್ ಫಾರ್ ದೀಸ್ ಅಫಿಷಿಯಲ್ ಕ್ವಾರ್ಟರ್ಸ್. ಅದು ಆಗ್ಲೇ ದೇ ಆರ್ ವೆರಿ ಓಲ್ಡ್. ಆದರೆ ಅದಕ್ಕೆ ರಿಪೇರ್ಸು, ಅವ್ರ ಮನೆಗೆ ಸೋಫಾಗಳು, ಅದು ಇದು AC-ಗಳು, ಒಬ್ಬೊಬ್ರು ನಾವು ನೋಡಿದ್ದೀವಿ 20-30 AC ಒಂದು ಬಂಗ್ಲೆನಲ್ಲಿ ಇಟ್ಕೊಂಡಂಥ ಪ್ರಕರಣಗಳನ್ನು. ಹೀಗಾಗಿ ಇವರು ಎಷ್ಟು ಮಾಡಿದ್ದಾರೆ ಐ ಥಿಂಕ್ ಎವಿಡೆನ್ಸ್ ಆಗಿ ಒಂದು ಇದು ಮುಂದೆ ಬಂದಿಲ್ಲ ಅನ್ಸುತ್ತೆ ಈ ಸೋಕಾಲ್ ಶೀಶ್ ಮಹಲ್. ಮತ್ತು ಬೇರೆ ಕಡೆಗೂ ಅಷ್ಟೇ ಸಂಖ್ಯೆಯ ಅಷ್ಟೇ ಮೊತ್ತದ ಹಣವನ್ನು ವಿನಿಯೋಗ ಮಾಡಿರ್ಬೋದು. ಆದರೆ BJP ಅದಕ್ಕೆ ಕಂಪ್ಲೀಟಾಗಿ ಈಗ ವಿತ್ ಫೋಟೋಗ್ರಾಫಿಕ್ ಡಿಸ್ಪ್ಲೇ, ವಿಡಿಯೋ ಡಿಸ್ಪ್ಲೇ ಕೊಟ್ಟು ಹೇಳಿದರೆ, ಈಗ ನಿನ್ನೆ ಐ ಥಿಂಕ್ ಅಮಿತ್ ಶಾ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ನಾವು ಎಂಟೈರ್ ಇದನ್ನು ಜನರಿಗೆ ಅದನ್ನು ಪಬ್ಲಿಕ್ಕಿಗೆ ಓಪನ್ ಮಾಡ್ತೀವಿ ಅಂತ ಶೀಶ್ ಮಹಲ್ನ. ಸೊ ಇದು ಒಂಥರ ಇಟ್ಸ್ ಇಂಟ್ರೆಸ್ಟಿಂಗ್, ಓದೋದಕ್ಕೆ ಕೇಳೋದಕ್ಕೆ ಎಲ್ಲ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆದರೆ ನೈಜ ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳಿ ಬಹುಶಃ ಇದಕ್ಕೋಸ್ಕರ ಕೇಜ್ರಿವಾಲ್ ಐ ಥಿಂಕ್ ಸೆಪ್ಟೆಂಬರ್ನಲ್ಲೋ ಅಕ್ಟೋಬರ್ನಲ್ಲೋ ಆ ಮನೆ ಖಾಲಿ ಮಾಡಿ ಬೇರೆ MP ಮನೆಗೆ ಬಂದರು. ಅವರ ಪಂಜಾಬ್ನ ಒಬ್ಬ MP ಮನೆಗೆ ಹೋಗಿ ಅವರೇ ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಇವರು. ಹೌದು. ಸೊ ಬಹುಶಃ ಅವ್ರಿಗೂ ಗೊತ್ತಿತ್ತು ಇದು ದೊಡ್ಡ ವಿಷಯ ಆಗುತ್ತೆ ಅಂತ. ದೊಡ್ಡ ವಿಷಯ ಆದ್ನೂ ಆಗಿದೆ. ಅದು BJP ಹ್ಯಾಸ್ ಸಕ್ಸಿಡೆಡ್ ಇನ್ ದಾಟ್. ಆಮೇಲೆ ನಮ್ಮ ಐ ಥಿಂಕ್ ಮೀಡಿಯಾ ಆಲ್ಸೋ ಹ್ಯಾಸ್ ಸಪೋರ್ಟೆಡ್ BJP ಇನ್ ಎ ಬಿಗ್ ವೇ ಶೀಶ್ ಮಹಲನ್ನು ಒಂದು ಹೈಲೈಟ್ ಮಾಡೋದ್ರಲ್ಲಿ. ಬಟ್ ಒಂದು ಓವರ್ ಆಲ್ ಹೇಳೋದಾದರೆ ದಿಸ್ ಈಸ್ ಒನ್ ಆಫ್ ದಿ ಇಶ್ಯೂಸ್ ಮೇ ಬಿ. ಆದರೆ ಜನಕ್ಕೆ ಉಪಯೋಗ ಆಗಿರುವಂಥ ಕೆಲವು ವಿಷಯಗಳು, ಎಸ್ಪೆಷಲಿ ವಿಮೆನ್, ಇದು ಮಹಿಳೆಯರಿಗೆ ಬಸ್ನಲ್ಲಿ ಒಂದು ಟ್ರಾವೆಲ್ ಮಾಡುವಂಥ, ಆಮೇಲೆ ಮೆಟ್ರೋದಲ್ಲಿ ಫ್ರೀ, ಇದೆಲ್ಲ ನೋಡಿದರೆ ಕೆಲವು ಸರ್ತಿ ಈಗ ನೋಡಿ ಮಹಿಳೆಯರು ಎಷ್ಟೋ ರಾಜ್ಯಗಳಲ್ಲಿ ದೇ ಬಿಕಮ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. ಎಸ್ಪೆಷಲಿ ಲಾಸ್ಟ್ ಒಂದು 10-15 ವರ್ಷ ತಗೊಂಡ್ರೆ ನಾವು ನೋಡಿದ್ದೀವಿ ಮಹಿಳೆಯರು ತುಂಬ ಅದೇ ವೆರಿ ಇಂಪಾರ್ಟೆಂಟ್ ಎಲೆಕ್ಟರಲ್ ಗ್ರೂಪ್. ಸೊ ಅವರು ಹೇಗೆ ವೋಟ್ ಮಾಡ್ತಾರೆ ಅನ್ನೋದ್ರ ಮೇಲೂ ಇದು. ಆಮೇಲೆ ಈ ಸರ್ತಿ 25 ಲಕ್ಷ ಯುವ ಮತದಾರರು ದೆಹಲಿನಲ್ಲಿ. ಸೊ ಇವರು ವೋಟ್ ಯಾವ ಕಡೆ ಹೋಗುತ್ತೆ? ಈಗ ಬೇರೆ ರಾಜ್ಯಗಳು ನೋಡಿದರೆ ಯುವ ಮತದಾರರು ಹೆಚ್ಚಾಗಿ BJPನ ಸಪೋರ್ಟ್ ಮಾಡ್ತಾರೆ. ಆದರೆ ದೆಹಲಿನಲ್ಲಿ ಹಾಗಾಗತ್ತಾ? ಐ ಡೌಟ್. ಬಹುಶಃ ಅದು ಹಂಚಿ ಹೋಗುತ್ತೋ ಏನೋ ಅಂತ ನನಗನ್ಸುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸುಮಾರು 2.5 ಲಕ್ಷ ಫಸ್ಟ್ ಟೈಮ್ ವೋಟರ್. 25 ಲಕ್ಷ ವೋಟರ್ಸ್ ಅಂದರೆ ಇವರು ಮೊದಲ ಅವಧಿಯಲ್ಲಿ ಸರ್ಕಾರ ರಚನೆ ಮಾಡಿದಾಗ ಏನು ಶಾಲೆಗಳನ್ನು ರಿನೋವೇಟ್ ಮಾಡಿದರು, ಅವರು ಇವಾಗ ಮೊದಲ ಬಾರಿಯ ಮತದಾರರಾಗಿ ಕೂಡ ಬಂದಿರುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇ ಇರ್ತಾರೆ. ಅವರು ಫಸ್ಟ್ ಟೈಮ್ ವೋಟರ್ಸು. ಅದು ಬಹಳ ಮುಖ್ಯವಾಗಿ ಇಲ್ಲ. ಇದಕ್ಕೆ ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ರೀತಿಯದ್ದು ಯಾಕೆ ಮುಖ್ಯ? 2014ರಲ್ಲಿ ಮೋದಿಯವರ ಒಂದು ಸ್ಪೀಚ್ ಭಾಳ ಮುಖ್ಯ ಇತ್ತು. ಅವರು ವಿನ್ನಿಂಗ್ ಸ್ಪೀಚನ್ನು ಮಾಡ್ತಾರೆ ವಡೋದರಾದಲ್ಲಿ. ಅವರು 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಿದ್ದಾಗ ಅವರು ವಡೋದರಾದಲ್ಲಿ ಮಾಡಿದಂಥ ಸ್ಪೀಚಲ್ಲಿ ಅವ್ರು ಹೇಳಿದಂಥ ಮಾತು, 3 ವರ್ಷದ ಮಗು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಮೋದಿ ಅಂತ ಹೇಳಿದೆ. ಅಂದರೆ ಮುಂದಿನ 3ನೇ ಚುನಾವಣೆ ನಂತರ ಆ ಮಗು ಕೂಡ 18 ವರ್ಷದ ಮಗು ಆಗಿರುತ್ತೆ, ಆ ಮಗು ಫಸ್ಟ್ ಟೈಮ್ ವೋಟರ್ ಆಗುತ್ತೆ ಮುಂದಿನ 15 ವರ್ಷದ ನಂತರ ಅನ್ನುವಂಥ. ಅಂದರೆ ರಾಜಕೀಯವಾಗಿ ಈ ರೀತಿಯಾಗಿ ಕೂಡ ರಾಜಕೀಯ ಅನ್ನುವಂಥದ್ದು ಹಿಂಗಿರುತ್ತೆ ಅನ್ನುವಂಥದ್ದು ಸಹಜವಾಗಿರುತ್ತೆ. ಆ ಕಾರಣಕ್ಕೆ ನಾನು ಈ ಪ್ರಶ್ನೆ ಪೂರಕವಾಗಿ ಒಂದು ಹೇಳಬೇಕು ಅಂದರೆ ಕಾಂಗ್ರೆಸ್ ಬಗ್ಗೆ. ಈಗ ಶೀಲಾ ದೀಕ್ಷಿತ್ ಅವರು 15 ವರ್ಷ ರಾಜಭಾರ ನಡೆಸಿದರು. ಆದರೆ ಈಗ ಅದನ್ನು ಜನ ಮರ್ತು ಬಿಟ್ಟಿದ್ದಾರೆ. ಇಟ್ಸ್ 15 ಮೋರ್ ದೆನ್ 10 years ago 2013ನಲ್ಲಿ ಅವ್ರದ್ದು ರಾಜಭಾರ ಮುಗೀತು. ಹೌದು, ಅವ್ರು 15 ವರ್ಷ ಆಳಿದ್ರು ಕೂಡ ಹೌದು, ದಟ್ ಈಸ್ ನಾವು ಜನ ಮರ್ತು ಬಿಟ್ಟಿದ್ದಾರೆ. ಅಥವಾ ಈ ನಮ್ಮ ಯುವ ಪೀಳಿಗೆ ಏನಿದೆ ಅವರಿಗೆ ಗೊತ್ತಿಲ್ಲ ಈ ಬಗ್ಗೆ. ಶೀಲಾ ದೀಕ್ಷಿತ್ ಏನು ಮಾಡಿರ್ಬೋದು ದೆಹಲಿ ಅಂತ ಹೇಳಲ್ಲ, ಬಟ್ ಅದನ್ನು ಜನಕ್ಕೆ ಅದು ಹೋಗ್ಬಿಟ್ಟಿದೆ, ನೆನಪೆಲ್ಲ ಹೋಗ್ಬಿಟ್ಟಿದೆ ಅದು.